ಹರೇ ಕೃಷ್ಣ. ಶ್ರೀಕೃಷ್ಣನ ಆಶೀರ್ವಾದ ಹೇಳುವುದು ಒಂದೇ. ಮನಸ್ಸು ಶಾಂತವಾಗಿದ್ದರೆ ಜೀವನ ಸುಂದರವಾಗುತ್ತದೆ. ಕಷ್ಟಗಳು ಶಾಶ್ವತ ಅತಿಥಿಗಳಲ್ಲ. ನಿನ್ನ ಧೈರ್ಯ ಮಾತ್ರ ಸದಾ ನಿನ್ನ ಜೊತೆ ಇರುತ್ತದೆ. ನಿನ್ನ ವೇಗಕ್ಕಿಂತ ನಿನ್ನ ದಿಕ್ಕು ಮುಖ್ಯ. ನಿಧಾನವಾಗಿ ನಡೆದರೂ ಪರವಾಗಿಲ್ಲ. ಒಳ್ಳೆಯ ಮನಸ್ಸಿನಿಂದ ನಡೆಯುತ್ತಿದ್ದರೆ ಜೀವನ ನಿನ್ನನ್ನು ಸರಿಯಾದ ಸ್ಥಳಕ್ಕೆ ಕರೆದೊಯ್ಯುತ್ತದೆ. ಎಲ್ಲರನ್ನೂ ಗೆಲ್ಲುವ ಪ್ರಯತ್ನ ಬೇಡ. ಒಮ್ಮೆ ನಿನ್ನ ಮನಸ್ಸನ್ನು ಗೆಲ್ಲು. ಆ ಗೆಲುವಿನ ಮುಂದೆ ಲೋಕದ 1000 ಗೆಲುವುಗಳು ಚಿಕ್ಕದಾಗುತ್ತದೆ. ನಿನ್ನ ಹೃದಯದಲ್ಲಿ ಪ್ರೀತಿ ಇರಲಿ, ಮಾತುಗಳಲ್ಲಿ ಕಾಳಜಿ ಇರಲಿ. ನೀನು ಕೊಡುವ ಒಳ್ಳೆತನ ಒಂದು ದಿನ ಆಶೀರ್ವಾದವಾಗಿ ಹಿಂದಿರುಗುತ್ತದೆ. ಕತ್ತಲೆ ಎಷ್ಟು ದೊಡ್ಡದಿದ್ದರೂ ಒಂದು ಸಣ್ಣ ದೀಪ ಸಾಕು ಬೆಳಗಲು. ಹಾಗೆಯೇ ಜೀವನದಲ್ಲಿ ಒಂದು ನಂಬಿಕೆ ಸಾಕು ಮುಂದೆ ಸಾಗಲು. ಯಾರಾದರೂ ನಿನ್ನನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ಬೇಸರ ಬೇಡ. ಸೂರ್ಯನ ಬೆಳಕನ್ನು ಕೂಡ ಕೆಲವರು ಕಣ್ಣು ಮುಚ್ಚಿಕೊಂಡೇ ನೋಡುತ್ತಾರೆ. ಕೋಪದಲ್ಲಿ ಮಾತು ಹೇಳುವುದು ಸುಲಭ, ಆದರೆ ಪ್ರೀತಿಯಿಂದ ಮೌನ ಉಳಿಸುವುದು ದೊಡ್ಡ ಶಕ್ತಿ. ಸಹನೆ ಇರುವ ಹೃದಯಕ್ಕೆ ಯಾವುದೂ ಅಸಾಧ್ಯವಲ್ಲ. ಇಂದು ನೀನು ಅಳುತ್ತಿದ್ದರೆ ನಾಳೆ ಅದೇ ಕಣ್ಣಿನಲ್ಲಿ ನಗು ಮೂಡುತ್ತದೆ. ಕಾಲ ಎಂದಿಗೂ ಒಂದೇ ಥರ ಇರದು, ಆದ್ದರಿಂದ ಭರವಸೆ ಬಿಡಬೇಡ. ಜೀವನ ಓಟವಲ್ಲ, ಒಂದು ಪಯಣ. ಎಲ್ಲರನ್ನೂ ಹಿಂದಿಕ್ಕುವ ಪ್ರಯತ್ನಕ್ಕಿಂತ ಮನಸ್ಸಿಗೆ ಶಾಂತಿ ಕೊಡುವ ದಾರಿಯನ್ನು ಆರಿಸು. ಕೆಲವು ನೋವುಗಳು ಶಿಕ್ಷೆಯಲ್ಲ, ಅವು ಜೀವನದ ಪಾಠಗಳು. ಆ ಪಾಠಗಳಿಂದ ಬೆಳೆದ ಮನಸ್ಸು ಯಾವತ್ತೂ ಸೋಲುವುದಿಲ್ಲ. ನಿನ್ನ ಮೌಲ್ಯವನ್ನು ಇತರರ ಮಾತಿನಲ್ಲಿ ಹುಡುಕಬೇಡ. ನೀನು ದೇವರ ಸೃಷ್ಟಿಯಲ್ಲಿನ ಒಂದು ವಿಶೇಷ ಅರ್ಥ ಹೊಂದಿದ ವ್ಯಕ್ತಿ. ಎಲ್ಲ ಪ್ರಶ್ನೆಗಳಿಗೆ ತಕ್ಷಣ ಉತ್ತರ ಸಿಗುವುದಿಲ್ಲ. ಕೆಲವೊಮ್ಮೆ ಸಮಯವೇ ಸುಂದರವಾದ ಉತ್ತರವಾಗುತ್ತದೆ. ಬಿದ್ದರೆ ಭಯಪಡಬೇಡ, ಮತ್ತೆ ಎದ್ದು ನಿಲ್ಲುವ ಶಕ್ತಿ ಕಲಿತುಕೋ. ಬೀಳುವುದು ಸೋಲಲ್ಲ, ಎದ್ದು ನಿಲ್ಲದೆ ಇರುವುದು ಮಾತ್ರ ಸೋಲು. ನಿನ್ನ ಒಳ್ಳೆಯ ಹೃದಯವನ್ನು ಬದಲಿಸಬೇಡ. ಕೆಲವರು ನೋವು ಕೊಟ್ಟರು ಎಂದು ನಿನ್ನ ಬೆಳಕನ್ನು ಆರಿಸಬೇಡ. ಜೀವನದಲ್ಲಿ ಹಣ ಅಗತ್ಯ, ಆದರೆ ಮನಸ್ಸಿನ ಶಾಂತಿ ಇನ್ನೂ ಅಮೂಲ್ಯ. ಶಾಂತಿ ಇಲ್ಲದ ಸಂಪತ್ತು ಖಾಲಿ ಪಾತ್ರೆ ಇರುತ್ತದೆ. ಇತರರಿಗೆ ನಗು ಕೊಡಬಲ್ಲ ವ್ಯಕ್ತಿ ತಾನೇ ದೊಡ್ಡ ಶ್ರೀಮಂತನು. ಯಾಕೆಂದರೆ ಸಂತೋಷ ಹಂಚುವ ಹೃದಯ ಅತ್ಯಂತ ಅಮೂಲ್ಯವಾದದ್ದು. ಎಲ್ಲ ಬಾಗಿಲುಗಳು ಮುಚ್ಚಿದಂತೆ ಕಂಡರೂ ನಂಬಿಕೆಯ ಕಿಟಕಿ ತೆರೆದಿರುತ್ತದೆ. ಆ ದಾರಿಯನ್ನು ನೋಡಲು ಮನಸ್ಸಿನಲ್ಲಿ ಧೈರ್ಯ ಬೇಕಷ್ಟೇ. ನಿನ್ನ ಹೃದಯದಲ್ಲಿ ದಯೆ ಉಳಿಸು, ಏಕೆಂದರೆ ಎಲ್ಲರೂ ಹೊರಗೆ ನಗುತ್ತಿದ್ದರೂ ಕೂಡ ಒಳಗೆ ತಮ್ಮದೇ ಯುದ್ಧ ಮಾಡುತ್ತಿದ್ದಾರೆ. ಶಾಂತವಾದ ಮನಸ್ಸು ಅತ್ಯಂತ ಬಲವಾದ ಆಯುಧ. ಅದು ಸಮಸ್ಯೆಗಳನ್ನು ಓಡಿಸುವುದಿಲ್ಲ, ಅವನ್ನು ಗೆಲ್ಲುವ ಶಕ್ತಿ ಕೊಡುತ್ತದೆ. ಇಂದು ನಿನ್ನ ಪ್ರಯತ್ನ ಚಿಕ್ಕದಾಗಿ ಕಾಣಬಹುದು, ಆದರೆ ನಾಳೆ ಅದು ನಿನ್ನ ದೊಡ್ಡ ಯಶಸ್ಸಿನ ಕಥೆಯಾಗಬಹುದು. ಜೀವನದಲ್ಲಿ ತಡವಾಗಬಹುದು, ಆದರೆ ಒಳ್ಳೆಯದಕ್ಕೆ ಅಂತ್ಯವಿಲ್ಲ. ಸಹನೆಯೊಂದಿಗೆ ಕಾಯುವವರಿಗೆ ಕಾಲ ಉತ್ತರ ಕೊಡುತ್ತದೆ. ಮನಸ್ಸು ಒಳ್ಳೆಯದಾಗಿದ್ದರೆ ಸಣ್ಣ ವಿಷಯದಲ್ಲೂ ಸಂತೋಷ ಸಿಗುತ್ತದೆ. ಸಂತೋಷ ಹುಡುಕುವುದಲ್ಲ, ಅದನ್ನು ಅನುಭವಿಸುವುದರಲ್ಲಿ ಸೌಂದರ್ಯ ಇದೆ. ಯಾರನ್ನೂ ಕಡಿಮೆ ಅಂದಾಜು ಮಾಡಬೇಡ. ಚಿಕ್ಕ ಬೀಜವೇ ಒಂದು ದಿನ ದೊಡ್ಡ ಮರವಾಗಿ ನೆರಳು ಕೊಡುತ್ತದೆ. ನಿನ್ನ ಮೇಲೆ ನಿನಗೆ ನಂಬಿಕೆ ಇರಲಿ. ಲೋಕ ನಿನ್ನ ವಿರುದ್ಧ ನಿಂತರೂ ನಿನ್ನ ಧೈರ್ಯ ನಿನ್ನ ಪರ ನಿಲ್ಲುತ್ತದೆ. ಕೆಲವೊಮ್ಮೆ ಮೌನವೇ ಉತ್ತರ. ಎಲ್ಲ ಪ್ರಶ್ನೆಗಳಿಗೆ ಮಾತು ಬೇಕಾಗಿಲ್ಲ, ಶಾಂತಿಯು ಉತ್ತರವಾಗಬಹುದು. ಕಷ್ಟದ ಸಮಯಗಳು ಬಂದರೆ ಹೆದರಬೇಡ. ಬಲವಾದ ವ್ಯಕ್ತಿಗಳು ಹುಟ್ಟುವುದು ಸುಲಭ ದಾರಿಗಳಲ್ಲಿ ಅಲ್ಲ. ಪ್ರೀತಿ ಎಂದರೆ ಕೇವಲ ಮಾತಲ್ಲ,
ಅದು ಕಾಳಜಿ ತೋರಿಸುವ ಸಣ್ಣ ಕಾರ್ಯಗಳಲ್ಲಿ ಇರುತ್ತದೆ. ನಿಜವಾದ ಹೃದಯ ಸಣ್ಣ ವಿಷಯಗಳಲ್ಲಿಯೇ ಕಾಣಿಸುತ್ತದೆ. ನಿನ್ನ ಕನಸುಗಳನ್ನು ಸಣ್ಣದಾಗಿ ನೋಡಬೇಡ. ಆಕಾಶವೂ ಒಮ್ಮೆ ಒಂದು ಸಣ್ಣ ಬೆಳಕಿನಿಂದಲೇ ಆರಂಭವಾಗುತ್ತದೆ. ಒಳ್ಳೆಯತನ ತಕ್ಷಣ ಫಲ ಕೊಡದಿರಬಹುದು, ಆದರೆ ಅದು ಎಂದಿಗೂ ವ್ಯರ್ಥವಾಗುವುದಿಲ್ಲ. ಒಂದು ದಿನ ಅದು ಆಶೀರ್ವಾದವಾಗಿ ಮರಳಿ ಬರುತ್ತದೆ. ಶ್ರೀಕೃಷ್ಣನ ಸಂದೇಶದ ಸಾರ ಒಂದೇ: ಮನಸ್ಸಿನಲ್ಲಿ ನಂಬಿಕೆ, ಹೃದಯದಲ್ಲಿ ಪ್ರೀತಿ, ಮಾತುಗಳಲ್ಲಿ ದಯೆ ಇದ್ದರೆ ಜೀವನ ಸುಂದರವಾಗಿಯೇ ಹರಳುತ್ತದೆ. ಧನ್ಯವಾದಗಳು. ಜೈ ಶ್ರೀಕೃಷ್ಣ.